ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಬಂದು ಸ್ಯಾಟರ್ಡೆ ಮಾರ್ನಿಂಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಪಾರ್ಕಿಗೆ ಹೋಗಲಿಲ್ಲ ವಾಕಿಂಗ್ ಮಾಡೋಕ್ಕೆ. ನನ್ನ ಮಗ ಎದ್ಬಿಟ್ಟಿದ್ದ, ಇನ್ನು ನೋಡಿದ್ರೆ ಅವ್ನು ನಾನು ಬರ್ತೀನಿ ಟಾಟಾ ಹೋಗಬೇಕು ಅಂತ ಆಟ ಮಾಡ್ತಾನೆ. ಹಾಗಾಗಿ ಹಾಗೆ ತಿರ್ಕೊಂಡು ಮಲ್ಕೊಂಡೆ, ಅವನು ಹಾಗೆ ಮಲ್ಕೊಂಡ. ಸೊ ನಾನು ಹಾಗೆ ನಿದ್ದೆಗೆ ಹೊಟ್ಟೋಗಿದ್ದೀನಿ. ವಾರದಲ್ಲಿ ಒಂದು ಸತಿ 2 ಸತಿ ಸ್ಕಿಪ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ನಿದ್ದೆ ಮಾಡಿದೆ ಅಷ್ಟೇ. ಸೊ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿದ್ದೆ. ಇವಾಗ ಕಾಫಿ ಇಟ್ಟಿದ್ದೀನಿ, ಕಾಫಿ ರೆಡಿ ಮಾಡ್ತಾ ಇದ್ದೀನಿ, ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದು ರವೆ ರೊಟ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ರೈಸ್ ತಿನ್ನೋಕ್ಕೆ ಬೋರು, ನೆನ್ನೆ ರೈಸ್ ಬಾತ್ ಮಾಡಿದ್ನಲ್ಲ, ಹಾಗಾಗಿ ರವೆ ರೊಟ್ಟಿ ಮಾಡ್ಕೊಂಡು ತಿನ್ನೋಣ. ನನಗೂ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ, ಉಪ್ಪಿಟ್ಟು ಬೋರ್ ಅನಿಸುತ್ತೋ, ಹಾಗಾಗಿ ಅದೇ ರವೆನ ಯೂಸ್ ಮಾಡಿಕೊಂಡು ರವೆ ರೊಟ್ಟಿ ಮಾಡ್ಕೊಂಬಿಡೋಣ, ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ರವೆ ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗೆ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಇದಿಷ್ಟನ್ನು ಹೆಚ್ಕೊಂಡಿದ್ದೀನಿ. ಇವಾಗ ಇದನ್ನು ಫಸ್ಟು ನೆನೆಯಾಕ್ಬಿಡ್ಬೇಕು. ಯಾಕೆ ಅಂದರೆ ರವೆ ಅಲ್ವಾ, ರವೆ ಒಂದು 1/4 ಗಂಟೆ ಇಲ್ಲ ಅರ್ಧ ಗಂಟೆ ಆದರೂ ಅದು ನೆನಿಬೇಕು, ಸಾಫ್ಟ್ ಆಗಬೇಕಲ್ವ. ಹಾಗಾಗಿ ಫಸ್ಟ್ ಇದನ್ನು ಕಲಸಿಟ್ಬಿಟ್ಟು ಮಿಕ್ಕಿದ ಕೆಲಸ ಆಮೇಲೆ ಮಾಡ್ಕೊಳ್ಳೋಷ್ಟರಲ್ಲಿ ಚೆನ್ನಾಗಿ ಉಂತಿ ಸಾಫ್ಟ್ ಆಗಿರುತ್ತೆ ರವೆ. ಆವಾಗ ದೋಸೆ ನೀಟಾಗಿ ಬರುತ್ತೆ. ಹಾಗಾಗಿ ದೋಸೆ ಆದರೂ ಅನ್ಬೋದು, ರೊಟ್ಟಿ ಆದರೂ ಅನ್ಬೋದು. ಓಕೆನಾ. ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಡಬ್ಬ ರೊಟ್ಟಿ ತಿನ್ನೋಕ್ಕೆ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟ ಇಲ್ಲ ರವೆದು ಅಂದವರು ಈ ಥರ ರೊಟ್ಟಿ ಮಾಡಿಕೊಟ್ಬಿಡಿ, ಅವಾಗ ಆರಾಮಾಗಿ ತಿಂತಾರೆ. ಹಾಗಾಗಿ ಉಪ್ಪಿಟ್ಟು ಇಷ್ಟ ಇಲ್ಲದೆ ಇರೋರಿಗೆ ರವೆ ಆಪ್ಷನಲ್ಲು. ನಾನು ಉಪ್ಪಿಟ್ಟು ತಿಂದು ಬೋರ್ ಆದಾಗ ಹೀಗೆ ಮಾಡ್ಕೊಳ್ಳೋದು. ಒಂದು ಅಳತೆಯಲ್ಲಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ರೊಟ್ಟಿ ನೋಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಹಾಕ್ಕೊಬಿಟ್ಟು ನೀಟಾಗಿ ನಾನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ, ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅಂತ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ, ಯಾಕೆ ಅಂದರೆ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಇವಾಗ ನಿಮಗೆ ತೆಳ್ಳಗಿದೆ ದೋಸೆ ಬರುತ್ತಾ ಅಂತ ಅನ್ನಿಸ್ಬೋದು. ಸೊ ಇವಾಗ ಇದು ಹಿಂಗೆ ತೆಳ್ಳಗಿದೆ ಅನ್ನಿಸ್ಬೋದು, ಆದರೆ ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಏನಾಗುತ್ತೆ, ರವೆ ಗಟ್ಟಿ ಆಗ್ತಾ ಬರುತ್ತೆ, ನೀರೆಲ್ಲ ಹೀರ್ಕೊಳ್ಳುತ್ತಲ್ಲ ಆವಾಗ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿರ್ತೀನಿ ಪ್ರಮಾಣ. ಮತ್ತು ಈರುಳ್ಳಿನೂ ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ಇದಕ್ಕೆ ಈರುಳ್ಳಿ ಎಲ್ಲ ಜಾಸ್ತಿನೇ ಇರಬೇಕು, ಕ್ಯಾರೆಟು, ಕೊತ್ತಂಬರಿ ಇವೆಲ್ಲ, ಆವಾಗಲೇ ಅದು ಟೇಸ್ಟ್ ಬರೋದು. ಸೊ ಇದು ಚೆನ್ನಾಗಿ ಸಾಫ್ಟ್ ಆಗಲಿ, ಅಲ್ಲಿವರೆಗೂ ಇದನ್ನು ಮುಚ್ಚಿಕ್ಬಿಡೋಣ ಕ್ಲೀನಾಗೆ, ಅದ್ರ ಪಾಡ್ಗೆ ಅದು ಸಾಫ್ಟ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಬಂದು ಸಾಂಬಾರ್ಗೂ ಇಟ್ಕೊಳ್ತಾ ಇದ್ದೀನಿ ಒಂದೇ ಸತಿ. ಟೊಮೊಟೊ 2 ಹೆಚ್ಚಾಕೊಂಡಿದ್ದೀನಿ, ಮೂಲಂಗಿ ಮತ್ತು ಇದು ಗೆಡ್ಡೆಕೋಸು ಇದಿಷ್ಟು ಹೆಚ್ಚಾಕೊಂಡು ಇದಕ್ಕೆ ಬೇಳೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಬೇಳೆ ಯಾವ ಪ್ರಮಾಣದಲ್ಲಿ ಹಾಕ್ತೀನಿ ಅಂದರೆ 1 ಮುಷ್ಟಿ, 2 ಮುಷ್ಟಿ, 3 ಮುಷ್ಟಿ ಈ ಥರ ಹಾಕ್ತೀನಿ. ಯಾಕಂದರೆ 3 ಜನ ಇದ್ದೀವಲ್ವ, 3 ಮುಷ್ಟಿ ಹಾಕ್ಕೊಂಡ್ರೆ ಸಾಕು, ಸಾಂಬಾರು ಚೆನ್ನಾಗಿರುತ್ತೆ 3 ಜನಕ್ಕೂ. ಸ್ವಲ್ಪ ಬೇಕು ಅಂದರೆ ಮೇಲೆ ಹಾಕ್ಕೊಳ್ಳೋಣ. ನಾನು ಇದಕ್ಕೆಲ್ಲ ಏನು ಅಳತೆ ಪ್ರಮಾಣ ಅಂತ ಏನು ಇಟ್ಕೊಳ್ಳಲ್ಲ, ಎಷ್ಟು ಬೇಕು ಅಷ್ಟು ಸುಮ್ಮನೆ ಒಂದು ಕಣ್ಣು ಅಳತೆಯಲ್ಲಿ ಹಾಕ್ಕೊಳ್ತೀನಿ. ಮತ್ತು ನೀರು ಹಾಕ್ಬಿಟ್ಟು ಇದನ್ನು ಕೂಗೋಕೆ ಇಟ್ಬಿಡೋಣ. ಸೊ ಟಿಫನ್ ರೆಡಿ ಆಯಿತು, ರೊಟ್ಟಿ ರೆಡಿ ಆಗೋ ಅಷ್ಟರಲ್ಲಿ ಇದೂ ಕುಕ್ಕೊಳ್ಳುತ್ತೆ. ಸೊ ಹಾಗೆ ಸಾಂಬಾರಿಗೆ ಬೇಕಾಗಿರೋದೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತೀನಿ, ಒಣಮೆಣ್ಸಿಕಾಯಿ ಮುರಿದಾಕಬೇಕು ಒಗ್ಗರಣೆಗೆ, ಕರಿಬೇವು ಮತ್ತು ಹುಣಸೆಹಣ್ಣು ಸಾಕು ಇಷ್ಟು ನೆನೆಸಿಟ್ಟಿದ್ದೀನಿ, ಜಾಸ್ತಿ ಹುಳಿ ಆದರೂ ತಿನ್ನೋಕ್ಕಾಗಲ್ಲ. ಇದು 2 ಬದನೆಕಾಯಿ ಬಂದು ಇದು ಒಗ್ಗರಣೆ ಮಾಡ್ತೀನಲ್ಲ ಆವಾಗ ಹಾಕ್ಕೊಳ್ತೀನಿ, ಯಾಕಂದರೆ ಕುಕ್ಕರ್ ಹಾಕಿ ಕೂಗಿಸ್ಬಿಟ್ರೆ ಅದು ಫುಲ್ಲು ಬೆಂದೋಗುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ, ಸ್ವಲ್ಪ ಕಾಯಿ ತುರಿ ಇದೆ, ಕಾಯಿ ತುರಿ ಲಾಸ್ಟಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಇದಿಷ್ಟು ಐಟಮ್ ತೊಗೊಂಡಿದ್ದೀನಿ. ಸಾಂಬಾರಿಗೂ ರೆಡಿ ಮಾಡಿಬಿಟ್ಟಿದ್ದೀನಿ, ಬೇಗ ಆಗುತ್ತೆ, ಇಲ್ಲಾಂದರೆ ಮಧ್ಯಾಹ್ನ ಊಟಕ್ಕೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಒಟ್ಟೆ ಟೈಮ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಇವಾಗ ಸಾಂಬಾರ್ದು ಕೆಲಸ ಮುಗೀತು. ಸೊ ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಚಟ್ನಿಗೆ ಅಷ್ಟೇ ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 4 ಹೆಸರು, ಸಿಪ್ಪೆ ಸುಲಿದಿರೋಂಥ ಬೆಳ್ಳುಳ್ಳಿ, 1 ಮುಷ್ಟಿ ಕಡಲೆ, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಗ್ರೈಂಡ್ ಆದಮೇಲೆ ಲಾಸ್ಟಲ್ಲಿ ಹಾಕಿ ಒಂದು ಸ್ವಲ್ಪ ಕರ್ರ ಅನ್ಸಿದ್ರೆ ಸಾಕು, ಜಾಸ್ತಿ ಏನು ಫೈನಾಗಿ ಪೇಸ್ಟ್ ಮಾಡೋದು ಬೇಡ, ಚೆನ್ನಾಗಿರಲ್ಲ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾವು ಹುಣಸೆಹಣ್ಣೇನು ಹಾಕೋಕ್ಕೆ ಹೋಗಲ್ಲ, ಇಷ್ಟ ಆಗಲ್ಲ. ಹಾಗಾಗಿ ಇದಿಷ್ಟನ್ನು ಹಾಕ್ಬಿಟ್ಟು ಫೈನಾಗಿ
ಚಟ್ನಿ ರೆಡಿ ಮಾಡಿದ್ರೆ ಚಟ್ನಿನೂ ರೆಡಿ ಆಯಿತು. ರವೆ ರೊಟ್ಟಿ ಜೊತೆ ಚಟ್ನಿ ಮತ್ತು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಕೆಲಸ ಮುಗಿಸೋಷ್ಟರಲ್ಲಿ ನನ್ನ ಬೇಸಿಕ್ ಕೆಲಸ ತೋರಿಸ್ತೀನಿ ಬನ್ನಿ. ನೋಡಿ, ಪಾತ್ರೆಗಳಿದೆ ನನಗೋಸ್ಕರ. ಸೊ ಓಕೆ, ಆಮೇಲೆ ಸಿಗ್ತೀನಿ ರೊಟ್ಟಿ ಮಾಡುವಾಗ. ಬಾಯ್. ಸೊ ನೋಡಿ, ರೊಟ್ಟಿ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಹಾಕಿದ್ದೀನಿ ಒಂದೆರಡು. ಈ ಥರ ಕಬ್ಬಿಣದ ಕಾವಲಿಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಮಾಡೋ ಅಡುಗೆ ಒಂದು 50-70% ಟೇಸ್ಟ್ ಇದ್ದರೆ ಇನ್ನು 1/4% ಈ ಥರ ಮೆಥಡಲ್ಲೇ ಚೆನ್ನಾಗಿರುತ್ತೆ. ಹಳೆ ಸ್ಟೈಲಲ್ಲಿ ರೊಟ್ಟಿ ಎಲ್ಲನೂ ಈ ಥರ ಕಬ್ಬಿಣದ ಹಂಚಲ್ಲೇ ಮಾಡ್ತಿದ್ರು. ಸೊ ಅದರಲ್ಲೂ ಒಂದು ಅರ್ಧ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟು. ಒಂದೆರಡು ನಿಮಿಷ ಮುಚ್ತೀನಿ ನಾನು, ಚೆನ್ನಾಗಿ ಬೇಯಲಿ ಅಂತ. ಇಲ್ಲಿ ಬಂದು ಚಟ್ನಿ ಮಾಡಿ ಆಲ್ರೆಡಿ ಒಗ್ಗರಣೆ ಮಾಡಿದ್ದೀನಿ. ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಸೊ ನನ್ನ ಮಗಳಿಗೆ ಹಾಕ್ಕೊಟ್ಬಿಡೋಣ ಇವಾಗ ರೊಟ್ಟಿ. ನಮ್ಮ ಯಜಮಾನ್ರು ಆಲ್ರೆಡಿ ತಿಂತಾ ಇದ್ದಾರೆ. ಈ ಥರ ರೊಟ್ಟಿ ಎಲ್ಲ ಈ ಥರ ಸೀಕ್ಲು ಬಂದ್ರೇ ಚೆಂದ, ಇಲ್ಲಾಂದರೆ ಟೇಸ್ಟ್ ಇರಲ್ಲ. ಹಾಗಾಗಿ ರೊಟ್ಟಿ ಥರನೇ ಇರಬೇಕು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಇದಕ್ಕೆ ಬಂದು ಸ್ವಲ್ಪ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಇದು ಚೆನ್ನಾಗಿ ರೋಸ್ಟ್ ಆದ್ರೇ ಸೂಪರಾಗಿರುತ್ತೆ ತಿನ್ನೋಕ್ಕೆ, ಕ್ರಂಚಿಯಾಗಿ. ಹಾಗಾಗಿ ಚೆನ್ನಾಗಿ ಬೇಯಲಿ. ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ ಅಂತ. ನಾನು ಎಷ್ಟು ನೀರು ಹಾಕಿದ್ದೆ, ಇನ್ನೂ ತೆಳ್ಳಗೆ ಮಾಡ್ಕೋಬೋದು. ಜಾಸ್ತಿ ತೆಳ್ಳಗೆ ಮಾಡಿದ್ರೆ ಕೂರಲ್ಲ. ಹಾಗಾಗಿ ನಾನು ಸೌಟಲ್ಲೇ ಹಾಕ್ತೀನಿ. ಕೈಯಲ್ಲೂ ಬಳಿಬೋದು, ಸೌಟಲ್ಲೇ ಹಾಕ್ಬಿಡ್ತೀನಿ ನಾನು. ಕೈಯಲ್ಲಿ ಬಳಿಯೋಕ್ಕೂ ನಂಗೆ ಬರುತ್ತೆ, ಬಟ್ ಇವತ್ತು ಬಳಿತಾ ಇಲ್ಲ, ಅಷ್ಟೇ ಸೌಟಲ್ಲಿ ಮಾಡ್ತಾ ಇದ್ದೀನಿ. ಮಾಮೂಲಿ ದೋಸೆ ಹೆಂಗೆ ಮಾಡ್ಕೊಳ್ತೀವಿ ಹಾಗೆ ತೆಳ್ಳಗೆ ಎಳ್ಕೊಳ್ಳೋದಷ್ಟೇ, ತೆಳ್ಳಗೆ ನೀಟಾಗೆ ಅಷ್ಟೇ. ಸೊ ಬ್ರೇಕ್ಫಾಸ್ಟ್ ಇದಿಷ್ಟು ಮಾಡೋಣ. ನಾನು ತಿಂದ್ಬಿಟ್ಟು ಇವತ್ತು ಶನಿವಾರ ಅಲ್ವಾ, ಪೂಜೆ ಬೇರೆ ಮಾಡಬೇಕು. ಹಾಗಾಗಿ ಆಮೇಲೆ ಸಿಗ್ತೀನಿ. ಇನ್ನು ಮನೆ ಕೆಲಸ ಯಾವುದೂ ಆಗಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಶನಿವಾರದ ಪೂಜೆ ಎಲ್ಲ ಮುಗೀತು. ಮಳ್ಳೆ ಹೂವು ತೊಗೊಂಡಿದ್ದೆ ನೆನ್ನೆ, ಅರ್ಧಂಬರ್ಧ ಕಟ್ಟಿದೆ, ಪೂಜೆ ಮಾಡಿದ್ದೀನಿ. ಇವಾಗ ಸಾಂಬಾರಿಗೆ ರೆಡಿ ಮಾಡಿದ್ದೀನಿ. ಮಾಮೂಲಿ ತರಕಾರಿ ಎಲ್ಲ ಒಗ್ಗರಣೆಗೆ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಲಾಸ್ಟಲ್ಲಿ ಚೆನ್ನಾಗಿ ಕುದ್ದಾದ ನಂತರ ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ ತುರಿ ಇದಿಷ್ಟನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಾಂಬಾರು. ಆದರೆ ಚೆನ್ನಾಗಿ ಕುದಿಸ್ಬೇಕು, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ. ರುಬ್ಬಿ ಹಾಕಲ್ಲ ನಾನು ಬೇಳೆ ಸಾಂಬಾರಿಗೆಲ್ಲ. ಈ ಥರ ಕಾಯಿ ತುರಿ ಹಾಕ್ಬಿಡ್ತೀನಿ, ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ, ಟೇಸ್ಟ್ ಮಾತ್ರ. ಎದ್ಬಾ. ಸೊ ಫೈನಲಿ ಕೆಲಸ ಎಲ್ಲ ಮುಗಿಸ್ದೆ, ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ 1 ನಿಮಿಷ ನನ್ನ ಮಗ ಕಿರ್ಚ್ಕೊಳ್ತಾ ಇದ್ದಾನೆ. ಅವ್ನಿಗೆ ಹಾಲು ಕುಡಿದಾಗ ಅವ್ನ ಬಾಟ್ಲು ನಾನೇ ಇಸ್ಕೋಬೇಕು, ಇಲ್ಲಾಂದರೆ ಗಲಾಟೆ ಮಾಡ್ತಾನೆ. ಇಲ್ಲಿ ನೋಡ್ರಿ ಹೆಂಗೆ ಮನ್ಗೋದು. ಸೊ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಇವತ್ತು ನಾವು ದೇವ್ರಿಗೆ ಅಲ್ಲಿ ಲೈಟ್ ಹಾಕ್ತೀವಿ, ಇಲ್ಲಾಂದರೆ ಏನೋ ಒಂಥರ ದೀಪ ಹಚ್ಚಿಲ್ಲ ಅನ್ನೋ ಥರ ಸಮಾಧಾನ ಇರಲ್ವಲ್ಲ. ಹಾಗೆ ನೆನ್ನೆ ಏನಾಯಿತು ಅಂದರೆ, ಮಳ್ಳೆ ಹೂವು ತೊಗೊಂಡೆ, 100 ಗ್ರಾಮ್ 20 ರೂಪಾಯಿ ಬಂದಿತ್ತು. ಮೊನ್ನೆ 1/4 kg ಶಾಮಂತಿಗೆ ಹೂವು ತಂದಿದ್ನಲ್ಲ, ಸರಿ ಮಳ್ಳೆ ಹೂವು ಮಲ್ಲಿಗೆನೋ ಮಳ್ಳೆನೋ ಯಾವುದೋ ಕಳ್ಸೋಕ್ಕಿಲ್ಲ ಅಂದರೆ ಒಂಥರ ಮನಸ್ಸಿಗೆ ಬೇಜಾರು ಅಂದ್ಬಿಟ್ಟು ತೊಗೊಂಡು ಕಟ್ಟೋಣ ಅಂತ ತೊಗೊಂಡ. ಕಟ್ಟಿದೆ ಒಂದು ಸ್ವಲ್ಪ. ನನ್ನ ಮಗನ ಬರ್ತ್ಡೇ ಮಾಡಿದ್ದು ಫೋಟೋಸು ಅದೆಲ್ಲ ಬಂದು ಒಂದು ಪೆನ್ ಡ್ರೈವ್ಗೆ ಹಾಕ್ಬಿಟ್ಟಿದ್ವಿ ನಾವು. ಪೆನ್ ಡ್ರೈವ್ಗೆ ಹಾಕಿಸ್ಕೊಂಡು ಇಟ್ಕೊಂಡಿದ್ದೀವಿ, ಇನ್ನೂ ಪ್ರಿಂಟ್ ಹಾಕ್ಸಿಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ಅಮೌಂಟ್ ಎಲ್ಲ ಶಾರ್ಟೇಜ್ ಆಯಿತು. ಸೊ ಆಗಲ್ಲ ಇವಾಗ ಪ್ರಿಂಟ್ ಹಾಕ್ಸೋಕ್ಕೆ ಅಂದ್ಬಿಟ್ಟು, ಅಂದರೆ ಆಲ್ಬಮ್ ಮಾಡ್ಸೋಕ್ಕೆ 10,000 15,000 ಆಗುತ್ತೆ. ಸೊ ಅಷ್ಟೆಲ್ಲ ಇವಾಗ ದುಡ್ಡಿಲ್ಲ ಅಂದ್ಬಿಟ್ಟು ಇರಲಿ ಪೆನ್ ಡ್ರೈವ್ಗೆ ಹಾಕಿಸ್ಕೊಂಡು ಬಿಡೋಣ, ಆಮೇಲೆ ಇವಾಗ ಅಮೌಂಟ್ ಇದ್ದಾಗ ಮಾಡಿಸ್ಕೊಂಡ್ರೆ ಆಯಿತು ಆಲ್ಬಮ್ ಅಂದ್ಬಿಟ್ಟು ಮಾಡ್ಕೊಂಡಿದ್ವಾ. ಸರಿ, ಇನ್ನೇನು ಜೂನ್ 4ಕ್ಕೆ ಅವ್ನು ಬರ್ತಡೇ ಬರ್ತಲ್ಲ, ನಮ್ಮ ಮನೆಯವರು ಫೋಟೋಸ್ ಎಲ್ಲ ಸೆಟ್ಟಿಂಗ್ ಮಾಡೇ ಹಂಗೆ ಸಾಂಗ್ಸ್ ಎಲ್ಲ ಸೆಟ್ ಮಾಡಿಡು ಅವ್ನು ಬರ್ತಡೇಗೆ ಹಾಕೋಕ್ಕೆ, ಮಾಮೂಲಿ ವಾಟ್ಸಪ್ ಸ್ಟೇಟಸ್ಗೆ, ಅದಕ್ಕೆ ಇದಕ್ಕೆಲ್ಲ ಬೇಕಾಗುತ್ತೆ. ಕುಕ್ಕರ್ ಇಲ್ಲ ಕಂದ ಹಂಗೆ ಅಂದ್ಕೊಂಡು ಹೇಳಿದರು ನಮ್ಮ ಮನೆಯವರು. ಸರಿ ಆಯಿತು ಅಂದ್ಬಿಟ್ಟು ನಾನು ಪೆನ್ ಡ್ರೈವನ್ನ ಮಾಮೂಲಿ ಜುವೆಲ್ಸ್ ಇಕ್ಕೊಳ್ತೀನಲ್ಲ ಬೀರುಲಿ, ಅದೇ ಬಾಕ್ಸಲ್ಲಿ ಇಕ್ಕಿರ್ತೀನಿ ಅಂದ್ಕೊಂಡು ನಾನು ಹುಡ್ಕಕ್ಕೆ ಹೋದರೆ ಅಲ್ಲಿ ಇಲ್ಲವೇ ಇಲ್ಲ, ಬೇರೆ ಕಡೆ ಇಟ್ಬಿಟ್ಟಿದ್ದೀನಿ. ಆಮೇಲೆ ಭಯನೇ ಆಗೋಯ್ತು, ಎಲ್ಲೋಯ್ತು, ಪ್ರಿಂಟ್ ಬೇರೆ ಆಲ್ಬಮ್ ಬೇರೆ ರೆಡಿ ಮಾಡಿಸಿಲ್ಲ, ಇನ್ನು ಬಿಡ್ತಾರ ನಮ್ಮ ಮನೆಯವರು ಅಂತ ಭಯನೇ ಹತ್ಕೋತು. ಕೊನೆಗೆ ಮನೆಯೆಲ್ಲ ಪೂರ್ತಿ ಹುಡುಕಿದ್ದೀವಿ, ಎಲ್ಲೂ ಸಿಕ್ಕಿಲ್ಲ. ಡ್ರೆಸ್ಸಿಂಗ್ ಟೇಬಲಲ್ಲಿ ಏನು ಮಾಡಿದ್ವಿ, ಚಿಕ್ಕ ಚಿಕ್ಕದು ಹೇರ್ ಪಿನ್ನು ಕ್ಲಿಪ್ಸ್ ಎಲ್ಲ ಇಟ್ಕೊಳ್ತೀವಲ್ಲ, ಆ ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೀವಿ. ಅದು ಬಂದು ಹೇಗಿದೆ ಅಂತ ತೋರಿಸ್ತೀನಿ ರೀ. ಅದು ಕಪ್ಪು ಕಲರ್, ಬ್ಲ್ಯಾಕ್ ಕಲರ್ ಇದೆಯಲ್ಲ, ಆ ಹೇರ್ ಪಿನ್ನು, ಈ ರಬ್ಬರ್ ಬ್ಯಾಂಡು ಎಲ್ಲ ಬ್ಲ್ಯಾಕ್ ಕಲರೇ ಇರೋದ್ರಿಂದ ನನಗೆ ಗೊತ್ತೇ ಆಗಿಲ್ಲ. ಅಯ್ಯೋ ತಲೆ ಕೆಟ್ಟೋಯ್ತು. ಆಮೇಲೆ ಫೈನಲಿ ಸಿಕ್ತು ನೋಡಿ, ಈ ಥರ ಇದೆ ಇದು ಪೆನ್ ಡ್ರೈವು. ಇದು 2 ಸೈಡ್ ಹಾಕೋಬೋದು, ಬಟ್ ಇದು ಬಂದು ಕನೆಕ್ಟರು, ಇದು ಮೊಬೈಲ್ಗೂ ಹಾಕ್ಕೊಂಡು ನಾವು ಫೋಟೋ ಸೆಟ್ ಮಾಡ್ಕೋಬೋದು. ಈ ಥರ ಇದೆ, ಇದಿಷ್ಟೇ ಇರೋದಿದು.
ಹಾಗಾಗಿ ಭಯನೇ ಆಗೋಯ್ತು. ಇಷ್ಟಿದೆ. ಆಮೇಲೆ ಬ್ಲ್ಯಾಕ್ ಕಲರ್ ಬರಲ್ವಾ, ಸಕ್ಕತ್ ಹೆದರೋದು. ಲ್ಯಾಪ್ಟಾಪ್ಗೂ ಹಾಕೋಬೋದು, ಮೊಬೈಲ್ಗೂ ಹಾಕ್ಕೊಳ್ಬೋದು. ಈ 2 ಪಿನ್ನು ಇರಬೇಕು, ಮೇಯ್ನ್ ಇದೇನೆ. ಇಲ್ಲ ಅಂದರೆ ಫುಲ್ಲು ಮೆಮೊರಿ ಎಲ್ಲ ಹೋಗಿರೋದು ಇವಾಗ ಬರ್ತಡೇದು. ಅಷ್ಟೆಲ್ಲ ಖರ್ಚು ಮಾಡಿ ಸೆಲೆಬ್ರೇಟ್ ಮಾಡಿ ಸರಿಯಾಗಿ ಉಗಿಸ್ಕೊಳ್ತಿದ್ದೆ ಮಾತ್ರ. ಕೊನೆಗೆ ಫೈನಲಿ ಸಿಕ್ತು, ಸಾಕಾಗೋಯ್ತು. ಆ ಟೆನ್ಷನ್ನು ಬೇಜಾರಲ್ಲಿ ಏನಾಯಿತು, ಅಯ್ಯೋ ಅಷ್ಟೊಂದು ಖರ್ಚು ಮಾಡಿ ಬರ್ತಡೇ ಮಾಡಿದ್ವಿ, ಫೋಟೋಸ್ ಎಲ್ಲ ತೆಗ್ಸಿದ್ವಿ, ಹಾಳಾಯ್ತಾ ಅನ್ನೋ ಬೇಜಾರಿಗೆ ಮಳೆ ಇಷ್ಟುದ್ದ ಕಟ್ಟದವಳು ಹಾಗೆ ಎತ್ತಿಕ್ಬಿಟ್ಟಿದ್ದೀನಿ. ಕಟ್ಟಲೇ ಇಲ್ಲ. ಆಮೇಲೆ ಸಿಕ್ಕದ ಮೇಲೆ ಕಟ್ಟೋಣ ಅಂದರೆ ಆವಾಗ ಬೇಜಾರಿತ್ತಲ್ಲ, ಸೊ ಇಂಟ್ರೆಸ್ಟೇ ಬರಲಿಲ್ಲ. ಹಾಗಾಗಿ ಏನು ಮಾಡಿದೆ, ಕಟ್ಟಲೇ ಇಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಮಳ್ಳೆ ಹೂವನ ಕಟ್ಟಿರೋ ಅಷ್ಟನ್ನು ಮಾತ್ರ ಕಟ್ ಮಾಡಿ ದೇವ್ರಿಗೆ ಮುಟ್ಸಿದ್ದೀನಿ. ಇನ್ನೂ ಸ್ವಲ್ಪ ಇದೆ ಕಟ್ಟಬೇಕು, ಫ್ರೀ ಆದಾಗ ಕಟ್ತೀನಿ. ಇವಾಗ ಇಷ್ಟೊತ್ತರೂ ಕೆಲಸ ಮಾಡಿ ಸಾಕಾಗಿದೆ, ಸ್ವಲ್ಪ ರೆಸ್ಟ್ ಮಾಡಬೇಕು. ಇವಾಗ ಸಾಂಬಾರು ಒಂದು ಕುದಿಯೋಕ್ಕೆ ಶುರುವಾದರೆ ಕಾಯಿ ಕೊತ್ತಂಬರಿ ಹಾಕ್ಬಿಟ್ರೆ ಸಾಂಬಾರು ಅಡುಗೆ ಕೆಲಸ ಮುಗೀತು. ರಾತ್ರಿಗೂ ಮತ್ತೆ ವಾಪಸ್ ಅಲ್ಲೇ ಇಟ್ಬಿಡ್ತೀನಿ. ಇಲ್ಲ ನಮ್ಮ ಯಜಮಾನ್ರು ಮತ್ತೆ ಬಂದು ಗಲಾಟೆ ಮಾಡ್ತಾರೆ, ನಿನ್ನ ಕೈಗೇನು ಕೊಡಬಾರ್ದು, ಎಲ್ಲ ಹಿಂಗೆ ಹಾಳು ಮಾಡ್ತೀಯಾ ಅಂತ. ಸೊ ಹಾಗಾಗಿ ಇಷ್ಟಾಯಿತು ನಮ್ಮ ಪೆನ್ ಡ್ರೈವಿಂಗ್ ಕತೆ. ಸಾಕಪ್ಪ ಸಾಕು ಅನ್ನಿಸ್ಬಿಡ್ತು, ಅಷ್ಟು ಬೇಜಾರಾಗೋಯ್ತು. ನಾನೆಲ್ಲ ಬರೀ ಅದೇ ಬೇಜಾರು. ಆಮೇಲೆ ಮತ್ತೆ ಏನಾರು ಮಾಡೋಕ್ಕೋದ್ರೆ ನಮ್ಮ ಮನೇಲಿ ನೀನು ಮಾಡಿದ್ಯಲ್ಲ ಕೆಲಸ ಮಾಡಿದ್ಯಲ್ಲ, ಏನಾರ ಒಂದು ಮಿಸ್ಟೇಕ್ ಆಗ್ಬಿಟ್ರಂತೂ ಮನೇಲಿ ಗಂಡಸರು ಬಿಡೋದೇ ಇಲ್ಲ. ಅದನ್ನೇ ಎತ್ತಿ ಎತ್ತಿ ಹೇಳ್ತಾ ಇರ್ತಾರೆ, ನೀನು ಮಾಡಿದ್ದಲ್ಲ, ನೀನು ಮಾಡಿದ್ದು ಸರಿಗಿತ್ತಲ್ಲ ಅಂತ. ಸೊ ಹಾಗಾಗಿ ನೆನ್ನೆ ಅಡುಗೆನೂ ಮಾಡಲಿಲ್ಲ. ಈಚೆ ಕಡೆನೇ ಸ್ವಲ್ಪ ಇದು ಎಂಥದ್ದು ಚಾಟ್ಸ್ ತಿನ್ಕೊಂಡೆ ಕಾಲ ಕಡ್ದೆ. ಅಡುಗೆ ಮಾಡೋಕ್ಕೂ ಮೂಡ್ ಇರಲಿಲ್ಲ ನೆನ್ನೆ. ಈ ಥರ ಬೇಜಾರಾಗ್ಬಿಟ್ಟು ಸಿಕ್ಕಾಬಿಟ್ಟೆ, ಒಂಥರ ಮೂಡೇ ಅಪ್ಸೆಟ್ ಆಗೋಯ್ತು ನೆನ್ನೆ. ಸೊ ಫೈನಲಿ ಇವಾಗ ಸಿಕ್ಕಿದೆ, ಫೋಟೋಸ್ ಎಲ್ಲ ಸೆಟ್ ಮಾಡಬೇಕು. ಅದು ಬೇಡ ಅಂದರೆ ಬಿಡು, ಇವನು ಕುಕ್ಕರೇ ಕೊಡ್ಬೇಕಂತೆ ಆಟ ಆಡೋಕ್ಕೆ. ಕುಕ್ಕರಲ್ಲಿ ಅಲ್ಲಿ ರೈಸ್ ಇಟ್ಟಿದ್ದೀನಿ, ಅವನು ಕುಕ್ಕರ್ ಕೊಡ್ಬೇಕಂತೆ. ಹೆಂಗೆ ಕೊಡೋಕ್ಕಾಗತ್ತೆ, ಅದು ಅನ್ನ ಕುಗ್ಬಾರ್ದ. ನಿದ್ದೆ ಬಂದಿದೆ ಆ್ಯಕ್ಚುಲಿ, ಅವನು ನಿದ್ದೆ ಮಾಡಿಸ್ಬೇಕು. ಅದೊಂಚೂರು ಸಾರನ್ನ ಮಳ್ಳಿಸ್ಬಿಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗಿದೆ ಆಲ್ರೆಡಿ, 1 ಗಂಟೆ ಏನು. ಹ್ಞೂ ಬಾ ಮಲಗಿಸ್ತೀನಿ, ಬಾ ಕುಚ್ ಬಾ. ಬೇಡ ಅಂದರೆ ಹೋಗಲ್ಲ. ನೋಡಿ ಸಾಂಬಾರು ಕುದೀತಾ ಇದೆ. ಇವಾಗ ಬಂದು ಕೊತ್ತಂಬರಿ ಮತ್ತು ಕಾಯಿನ ಆ್ಯಡ್ ಮಾಡಿಬಿಡೋಣ. ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಸಾಂಬಾರು ರೆಡಿ. ಚೆನ್ನಾಗಿ ಮಳ್ಬೇಕಿನ್ನ, ಯಾಕಂದರೆ ಕಾಯಿ ತುರಿ ಹಾಕ್ಬಿಟ್ಟು ನಾವು ಮುಚ್ಚಿಕ್ಕಾಗಲ್ಲ, ಅದು ಕುದಿ ಬರಬೇಕು ಚೆನ್ನಾಗೆ, ಹುಳಿ ಬಂದ್ಬಿಡುತ್ತೆ. ಇಲ್ಲ ಅಂದರೆ ಸಾಂಬಾರು. ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ, ಇದು ದೊಡ್ಡ ಒಲೆ ಅಲ್ವಾ, ಹಾಗಾಗಿ. ಹಾಯ್ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿದ್ದಾಯಿತು, ಊಟ ಮಾಡ್ತಾ ಇದ್ದೀನಿ. ತರಕಾರಿ ಮೂಲಂಗಿ ಮತ್ತು ಗೆಡ್ಡೆಕೋಸು ಬದನೆಕಾಯಿ ಸಾಂಬಾರು ಮಾಡಿದ್ನೆಲ್ಲ ತುಪ್ಪ ಹಾಕ್ಕೊಂಡಿದ್ದೀನಿ, ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ತಿನ್ನೋಕ್ಕೆ. ಸೊ ರೀಲ್ಸ್ ಎಲ್ಲ ಮಾಡಿದ್ದಾಯಿತು. ಇವಾಗ ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿಬಿಟ್ಟು ಒಂಚೂರು ಮಳೆ ಹೋಗೋದನ್ನೆಲ್ಲ ಅದನ್ನು ಕಟ್ಟಬೇಕು, ಅದಕ್ಕೆ ಊಟ ಕೂತಿದ್ದೀನಿ. ಇವಾಗ ಮೋಡ ಬೇರೆ ಮುಚ್ಚೈತೇನೋ, ಮಳೆ ಬರುತ್ತೇನೋ ಇವತ್ತು ಗೊತ್ತಿಲ್ಲ. ಮಳೆ ಬರಲೇಬೇಕು ಇವತ್ತು, ನಂಗಂತೂ ಆಗಲ್ಲ. ನೋಡಬೇಕು. ಫ್ರೆಂಡ್ಸ್, ನಾನೇನು ಕ್ರಾಫ್ಟ್ ಮಾಡಿದ್ದೀನಿ ತೋರಿಸ್ಲಾ ಅಮ್ಮ? ತೋರಿಸಮ್ಮ. ಏನೋ ನೀನು ಮಾಡಿದ್ದ? ನಾನೇನು ಮಾಡಿರೋದು? ಯಾವುದ್ರಲ್ಲಿ? ಐಸ್ ಕ್ರೀಮ್ ಸ್ಟಿಕ್ಕಲ್ಲಿ. ಅದು ಕಪ್ಪೈಸಕ್ಕೆ ಬರುತ್ತಲ್ಲ ಆ ಸ್ಟಿಕ್ಕು, ಆ ಸ್ಟಿಕ್ಕಿಂದ ಮಾಡಿದ್ದೀನಿ. ಅದು ಏನೋ ನೇಲ್ ಪಾಲಿಶ್ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಫಸ್ಟು ಯೆಲ್ಲೋ ಕೋಟಿಂಗ್ ಹಾಕ್ಕೊಂಡು ಅದ್ರ ಮೇಲೆ ರೆಡ್ ಕೋಟಿಂಗ್ ಹಾಕ್ಕೊಂಡು ಮತ್ತೆ ಅದಕ್ಕೆ ಐಸ್ ಮಾಡಿದ್ದೀನಿ. ಇದಮ್ಮ ನೋಡಿ ಫ್ರೆಂಡ್ಸ್, ಈರುಳ್ಳಿ ಬೋಂಡ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಈರುಳ್ಳಿ ಬೋಂಡ ಮಾತ್ರ ತಿನ್ನೋದು, ಹಾಗಾಗಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಇಲ್ಲಿ ಕೊತ್ತಂಬರಿ ಸ್ವಲ್ಪ ಹೆಚ್ಕೊಂಡಿದ್ದೀನಿ, ಅದನ್ನು ಇದ್ರ ಜೊತೆ ಹಾಕ್ಕೊತೀನಿ. ಒಂದು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾ ಇದ್ದೀನಿ, ಹಾಗೆ ಒಂದು ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ. ಇದು ನೀರಲ್ಲೇ ಇಟ್ಕೋಬೇಕು, ಇಲ್ಲ ಕಪ್ಪಾಗ್ಬಿಡುತ್ತೆ. ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬರೀ ರೆಡಿ ಮಾಡೋಣ ಎಲ್ಲನೂ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ಈರುಳ್ಳಿ, ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಇವಾಗ ಅಚ್ಕಾರದ ಪುಡಿ ಹಾಕೋಣ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಆದರೂ ಅಚ್ಕಾರದ ಪುಡಿ ಹಾಕ್ತೀನಿ. ಸೊ ಇವಾಗ ಕ್ಯಾಪ್ಸಿಕಮು ಮತ್ತು ಆಲೂಗಡ್ಡೆ ಕಟ್ ಮಾಡಿದ್ವಲ್ಲ, ಇದಕ್ಕೆ ಸಪ್ರೇಟಾಗೆ ನಾನು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಮಿಕ್ಕಿದ್ರೆ ಬೇಕಾದ್ರೆ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ವೇಸ್ಟ್ ಆಗೋಲ್ಲ. ನಾನು ಅಷ್ಟೂ ಏನು ಬೋಂಡ ಮಾಡಲ್ಲ. ಇವಾಗ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ತೀನಿ, ಮಿಕ್ಕಿದ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಅಂಗಡಿಯಿಂದ ತಂದು ತಿನ್ನೋದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮನೇಲೇ ಇರೋ ಎಲ್ಲ ಐಟಮ್ ಅಂದ್ಬಿಟ್ಟು ಮನೇಲೇ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೆ ಇವಾಗ ಸೋಡಾ ಹಾಕಿದ್ದೀನಿ, ಒಂದು ಚಿಟಿಕೆ
ಸೋಡಾ ಹಾಕಿದ್ದೀನಿ. ಇವಾಗ ಖಾರ ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ತೀನಿ. ಹಾಲು ಹಾಕಿರೋದು ವೈಟ್ ಕಲರ್ದು ಸೋಡಾ ಅದು, ಇದು ಉಪ್ಪು ಸಾಕು. ಆದಷ್ಟು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಇದು, ಯಾಕಂದರೆ ಅದಕ್ಕೆ ಅಂಟಬೇಕು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿ ಬಂದಿತ್ತು ಬಜ್ಜಿ ಬೋಂಡ ಎಲ್ಲ. ಇದರಲ್ಲಿ ಮೇಯ್ನ್ ಏನಂದರೆ ಕಡಲೆ ಹಿಟ್ಟು ಕ್ವಾಲಿಟಿ ಚೆನ್ನಾಗಿದ್ದರೆ ಬಜ್ಜಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟು ಕೆಲವೊಂದು ಸ್ಟೋರ್ಸಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ ಅಷ್ಟೊಂದು. ಅದೇನಾಗುತ್ತೆ, ಜಾಸ್ತಿ ಎಣ್ಣೆನ ಅಬ್ಸರ್ವ್ ಮಾಡುತ್ತೆ, ಅದಷ್ಟು ಚೆನ್ನಾಗಿ ಬರೋಲ್ಲ ಬಜ್ಜಿ ಬೋಂಡ. ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ಬರೋದು. ಸೊ ಕ್ವಾಲಿಟಿ ಹೆಂಗೆ ಕಂಡುಹಿಡಿಯೋದು ಅಂದರೆ, ಕಂಡುಹಿಡಿಯೋದಕ್ಕೆ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸ್ಟೋರ್ಸಲ್ಲಿ ತೊಗೊಂಡು ನೋಡಿ, ಅದು ಚೆನ್ನಾಗಿ ಬಂದಿತ್ತು ಅಂದರೆ ಮತ್ತೆ ಅದೇ ಬ್ರ್ಯಾಂಡೇ ತೊಗೊಳ್ಳಿ, ಆವಾಗ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಯಾವ ಬ್ರ್ಯಾಂಡು ತೊಗೊಂಡಿಲ್ಲ. ನಾನು ಮಾಮೂಲಿ ಲೂಸು KG ಗಟ್ಟಲೆ ಎಷ್ಟು KG ಬೇಕೋ ಅಷ್ಟು ಕವರ್ಗೆ ಕೊಡ್ತಾರಲ್ಲ, ಆ ಥರ ತೊಗೊಂಡಿರೋದು ನಾನು. ಯಾವುದೇ ಬ್ರ್ಯಾಂಡ್ ಅಲ್ಲ. ಮಾಮೂಲಿ ನಾನು ರೆಗ್ಯುಲರಾಗಿ ಶಾಪ್ ಮಾಡ್ತೀವಲ್ಲ, ಮಾಮೂಲಿ ದಿನಸಿ ಅಂಗಡಿ, ಅಲ್ಲಿಂದ ತರಿಸಿರೋದಷ್ಟೇ. ಮಾಮೂಲಿ ರೇಷನ್ ಬರ್ಕೊಟ್ರೆ ದಿನಸಿ ಪ್ಯಾಕ್ ಮಾಡಿಕೊಡ್ತಾರಲ್ಲ, ಆ ಥರ ನಾವು ರೆಗ್ಯುಲರಾಗಿ ತರಿಸೋ ಶಾಪಲ್ಲೇ ತರಿಸಿರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು. ಈ ಈರುಳ್ಳಿ ಬೋಂಡನೂ ಅಷ್ಟೇ ಚೆನ್ನಾಗಿ ಕಿವುಚಿ ಕಲಿಸ್ಬೇಕು. ಯಾಕೆಂದರೆ ಅದು ಈರುಳ್ಳಿ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರುತ್ತೆ, ಸ್ಲೈಸಾಗಿ ಕಟ್ ಮಾಡಿರೋದು. ಹಾಗಾಗಿ ಚೆನ್ನಾಗಿ ಕಿವುಚಿದ್ರೆ ಅದು ಕ್ಲೀನಾಗಿ ಬಿಡಿಯಾಗಿ ಬಿಡುತ್ತೆ. ಅದು ಅಲ್ಲದೆ ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಕಿವುಚಿದ್ರೆ ಎಲ್ಲ ಕಡೆಗೂ ಖಾರ ಹಿಡ್ಕೊಳ್ಳುತ್ತೆ ಫುಲ್ಲು ಹೋಲ್ ಹಿಟ್ಟಿಗೆ. ಅದರಿಂದ ಈ ಥರ ಕನ್ಸಿಸ್ಟೆನ್ಸಿಗೆ ಇರಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದೂ ಅಷ್ಟೇ ಬೋಂಡ ತೆಳ್ಳಗಿರ್ಬೇಕು, ಸ್ವಲ್ಪ ಬಿಡೋದಕ್ಕೆ ಕ್ಲೀನಾಗಿ ಬರಬೇಕು ನಮಗೆ. ಅಳತೆಗಿದ್ರೆ ಓಕೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದೇ ತುಂಬ ಬೆಟರ್ ಅಂತ ಹೇಳ್ತೀನಿ. ಅಂಗಡೀಲಿ ತೊಗೊಬಂದು ತಿನ್ನೋದು ಅಷ್ಟೊಂದು ಸಾಕು ಅಂತ ಅನ್ಸೋದಿಲ್ಲ. ಮನೇಲಾದರೆ ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ಇದು ತೋರಿಸ್ತೀನಿ ನೋಡಿ, ಬಜ್ಜಿ ಈ ಥರ ಅಂಟ್ಕೋಬೇಕು ಆಲೂಗೆಡ್ಡೆಗೆ. ಹಿಂಗೆ ತೆಳ್ಳಗೆ ನೀರು ಥರ ಬಂದ್ಬಿಡ್ಬಾರ್ದು. ಕೋಟಿಂಗ್ ನೋಡ್ತಾ ಇರ್ಬೋದು ಹೇಗೆ ಅಂಟ್ಕೊಂಡಿದೆ ಅಂತ ಆಲೂಗೆಡ್ಡೆಗೆ, ಆ ಥರ ಅಂಟ್ಕೋಬೇಕು ಅದು. ಇವಾಗ ಒಂದೊಂದೇ ಎಣ್ಣೆಗೆ ಬಿಡ್ತಾ ಬರೋಣ ಬನ್ನಿ. ಹಾಕೋಣ ಒಂದೊಂದು ಟೈಮ್ ಅಂತ ಅಂದ್ಕೊಂಡು. ಫಸ್ಟ್ ಬಂದು ಆಲೂಗಡ್ಡೆ ಬಜ್ಜಿ. ತುಂಬ ಚೆನ್ನಾಗಿರೋದು ಆಲೂಗಡ್ಡೆ ಬಜ್ಜಿ ಅಂತೂ. ಆದರೆ ಕೆಲವ್ರಿಗೆ ವಾಯು ಆಗುತ್ತೆ, ಅಂದರೆ ಕೈಕಾಲು ಹಿಡ್ಕೊಳತ್ತೆ ಅಂತ ತಿನ್ನಲ್ಲ. ನಮಗೂ ಹಿಡ್ಕೊಳತ್ತೆ, ಇಲ್ಲ ಅಂತಲ್ಲ. ಅಂದರೂ ನನಗಿಷ್ಟ ಪೊಟ್ಯಾಟೊ ಬಜ್ಜಿ, ಹಾಗಾಗಿ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಬಜ್ಜಿ, ಆಲೂಗಡ್ಡೆ ಬೋಂಡ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟು. ಹಾಗಾಗಿ ಮಾಡಿಕೊಂಡೆ, ಒಂದೇ ಒಂದು ಮಾಡಿದೆ ಅಷ್ಟೇ. ಸೊ ಹಾಗೆ ಮುದ್ದೆಗಿಟ್ಟಿದ್ದೀನಿ. ಇವಾಗ ಮುದ್ದೆನೂ ಮಾಡಬೇಕು. ಇವಾಗ ಪೊಟ್ಯಾಟೋದು ಅಂದರೆ ಆಲೂಗಡ್ಡೆದು ಬಜ್ಜಿ ಮಾಡ್ತಾ ಇದ್ದೀನಿ ಒಂದು ಸೈಡು. ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಬಜ್ಜಿ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿ. 3 ಥರ ವೆರೈಟಿ ಮಾಡ್ತಾ ಇದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ಹಾಗಾಗಿ ನಮ್ಮ ಮನೇಲಿ ಬರೀ ಈರುಳ್ಳಿ ಬೋಂಡನೇ ತಿನ್ನೋದು, ಆಲೂಗಡ್ಡೆ ತಿನ್ನೋದು, ಅವ್ರ ಕೈಕಾಲು ಹಿಡಿಯುತ್ತೆ ಅಂತ. ನನಗಿಷ್ಟ. ಹಾಗಾಗಿ ನಮಗಿಷ್ಟ ಆಗಿರೋದು ನಾವು ಮಾಡ್ಕೋಬೇಕಲ್ವಾ, ಅದಕ್ಕೆ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಹಾಗಾಗಿ ನಮಗೇನಿಷ್ಟ ನಾವು ಮಾಡ್ಕೊಂಡು ತಿನ್ನೋಣ, ಅವ್ರಿಗೇನಿಷ್ಟ ಅವ್ರಿಗೂ ಮಾಡಿಕೊಡೋಣ. ಅವ್ರು ತಿನ್ನೋಣ ಅಂದ್ಬಿಟ್ಟು ನಮ್ಗೆ ಇಷ್ಟ ಆಗಿರೋದನ್ನ ತಿಂದೇ ಇರೋಕ್ಕಾಗಲ್ಲವಲ್ಲ. ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಮಳೆ ಬೇರೆ ಬರ್ತಾ ಇದೆ, ಗುಡು ಅಂತ ಇದೆ. ಈಚೆ ಕಡೆ ಬೇರೆ ಕಡೆ ಎಲ್ಲ ಬಂದಿದೆ ಆಲ್ರೆಡಿ, ಇಲ್ಲಿ ಗುಡು ಅಂತ ಇದೆ. ಮೊಟ್ಟೆ ತರೋಣ ಅಂತ ಹೋದೆ. ನಾಳೆ ವೆಜ್ ಮಾಡು, ನಾನ್ ವೆಜ್ ಏನು ಬೇಡ ಅಂದರು ನಮ್ಮ ಮನೆಯವರು. ಮೊಟ್ಟೆ ತರೋಕ್ಕೆ ಅಂತ ಹೋದ್ರೆ ಅಲ್ಲಿ ಮೊಟ್ಟೆ ಮಾರೋರು ಇರಲಿಲ್ಲ. ಶಾಪ್ ಓಪನ್ ಆಗಿತ್ತು, ಬಟ್ ಮಾರೋರು ಇರಲಿಲ್ಲ. ಹಾಗಾಗಿ ಬೆಳಗ್ಗೆ ತಂದ್ರೆ ಆಯಿತು ಅಂದ್ಬಿಟ್ಟು ಬಂದೆ. ನಾಳೆ ಒಂಚೂರು ಎಗ್ ಕರಿನೋ ಗೀ ರೈಸ್ ಏನಾರ ಮಾಡೋಣ ಅಂತ. ಆ್ಯಕ್ಚುಲಿ ಕೈಮ ಮಾಡೋಣ ಅಂತಿದ್ದೆ. ನಮ್ಮ ಮನೆಯವ್ರು ಬೇಡ, ಆಗಲ್ಲ ಇವತ್ತು ಅಂದ್ಕೊಡಕ್ಕೆ ಅಂದರು. ಸರಿ ಓಕೆ ಬಿಡಿ ಅಂದ್ಬಿಟ್ಟು ಎಗ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಎಗ್ ಕರಿ ಮಾಡಿಬಿಟ್ಟು ಗೀ ರೈಸ್ ಮಾಡಿಬಿಡ್ತೀನಿ. ಏನಮ್ಮ ಬಜ್ಜಿ ಕೊಡ್ಲಮ್ಮ ನಿನ್ಗೂ? ಬಜ್ಜಿ ಕೊಡ್ತೀನಿ ರಮ್ಮ, ಒಂದು ನಿಮಿಷ ಮಾಡ್ತಾಯಿದ್ದೀನಿ. ಮಾಮ ಬೇಕಂತೆ ನನ್ನ ಮಗನಿಗೆ ಟೈಮ್ ಆಗೋಗಿದೆ ಆಲ್ರೆಡಿ. ಹಾಗಾಗಿ ಮುದ್ದೆ ಬೇರೆ ಇಟ್ಬಿಟ್ಟಿದ್ದೀನಿ, ಒಂದು ಕಡೆ ಜಾಗ ಇಲ್ಲ. ಬಜ್ಜಿ ಬೇರೆ ಹಾಕ್ತಾ ಇದ್ದೀನಿ. ಪಾಪ ನಾವು ಹೆಂಗೆ ಹೇಳ್ತಾನೆ ನೋಡಿ ನನ್ನ ಮಗ. ಇವಾಗೆಲ್ಲ ಹೇಳ್ತಾನೆ ಅವನು, ಚಿನ್ನಿ ಬಂಗಾರ ಅವನು. ಇವಾಗ ಹೊಟ್ಟೆ ಹಶ್ವಾಗ್ಬಿಟ್ಟಿದ್ದು, ಹಾಗಾಗಿ ಮೊಮ್ಮನ್ ತಿನ್ಬೇಕು ಅವನು. ಏನು ಮಾಡಿದ್ದೀವಪ್ಪ ನಾವು? ಬಜ್ಜಿ ಬಜ್ಜಿ. ನನ್ನ ಮಗ ಇನ್ನೊಂದು ಹೇಳ್ತಾನೆ ನೋಡ್ಕೊಳ್ಳಿ. ಚಿನ್ನಿ ದುಡ್ಡು ಕಾಸು ಬೇಡ ಅಂತ ಅವನಿಗೆ ಇವಾಗ ನೋಡಿ ಮೂಡಿಲ್ಲ. ಬಜ್ಜಿ ದುಡ್ಡು ಮನಿ ಹೇಳ್ಬಿಡವ ನೀನೊಂದ್ಸತಿ. ಹಾ ಹೇಳ. ಮನಿ
ಹೇಳ್ಕಂದ ಕಾಶು ಅಮ್ಮ ಕೆಳಗೆ ಅವನು ಹೇಳಲ್ಲ, ಅವ್ನು ಮೂಡಿಲ್ಲ ಇವಾಗ. ಬಜ್ಜಿ ಬಜ್ಜಿ ಅಂತ ಇದ್ದಾನೆ. ಇಲ್ಲಾಂದ್ರೆ ಮನಿ ಮನಿ ಅಂತ ಹೇಳ್ತಾನ ಅವ್ನು ಚೆನ್ನಾಗಿ. ಹೆಂಗ್ ಕಾಸು ಮುದ್ದು ಎಲ್ಲ ಹೇಳತ್ತದ. ಮನಿ ಮನಿ ಕ್ಯಾಶ್ ಅಂತಾನೆ. ಕ್ಯಾಶ್ ಅಂತಾನೆ. ದುಡ್ಡು ಮನಿ ಮನಿ ಅಂತ ಮಕ್ಳ ಜೊತೆ ಸೇರ್ಕೊಂಡು ತುಂಬಾ ಮಾತು ಕಲ್ತ್ಬಿಟ್ಟಿದ್ದಾನೆ ಇವಾಗಂತೂ, ಅಲ್ವಾ ಮಗ್ನೆ? ಸಖತ್ ನಾಟಿ ಬಾಯ್ ಆಗಿದ್ದಾನು ನೋಡಿ. ಆಲ್ರೆಡಿ ಬೆಂದಿದೆ ಬಜ್ಜಿ, ತೆಕ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬೇಯಬೇಕು ಕಡಲೆ ಹಿಟ್ಟಿಲ್ಲ ಅಂದ್ರೆ ಒಂಥರ ಹಸಸಿ ಅನ್ಸುತ್ತೆ. ಸೊ ಇವಾಗ ಬಂದು ಈರುಳ್ಳಿ ಬೋಂಡ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಕ್ಯಾಪ್ಸಿಕಮ್ ಬೋಂಡ ಹಾಕ್ತೀನಿ. ಒಂದೊಂದೇ ಮಾಡೋಣ ಅಂತ ಒಂದು ಸತಿ ಮಾಡಿ ತೆಗ್ದಿದ್ದೀನಿ. ಆಲೂಗಡ್ಡೆ ಬಜ್ಜಿ, ಇವಾಗ ಕ್ಯಾಪ್ಸಿಕಮ್ ಬಜ್ಜಿ ಹಾಕಿದ್ದೀನಿ. ಇಲ್ಲಿ ಬೋಂಡ ಮತ್ತು ಆಲೂಗಡ್ಡೆದು ಬಜ್ಜಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ, ನಮ್ಮನೇಲಿ 3 ಥರ ಬಜ್ಜಿ ಬೋಂಡ ಮಾಡ್ಕೊಂಡಿದ್ದೀವಿ. ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹಾಗೆ ಲಾಸ್ಟಲ್ಲಿ ಮುದ್ದೆ ಮತ್ತು ಬಜ್ಜಿ, ಬೇಳೆ ಸಾರು, ಮೂಲಂಗಿದು ಮಾಡ್ಕೊಂಡಿದ್ವಿ. ಫೈನಲಿ ಊಟ ಮಾಡ್ತಾಯಿದ್ದೀವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.